ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಕರ ರಾಶಿಯ ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ಬ್ರಹ್ಮಾಂಡದ ಶಕ್ತಿಗಳು ಇಂದು ನಿಮ್ಮ ಕಡೆಗೆ ನೋಡುವ ದಿನಗಳು ಬಂದಿವೆ. ವಿಶೇಷವಾಗಿ ಡಿಸೆಂಬರ್ 6, 7, 8, 9 ಈ 4 ದಿನಗಳು ಮಕರರ ಜೀವನದಲ್ಲಿ ನೀವು ಊಹಿಸದ ರೀತಿಯ ಬದಲಾವಣೆಗಳನ್ನು ತರಲಿರುವುದು ಜ್ಯೋತಿಷ್ಯ ಸಂಚಾರಗಳು ಸೂಚಿಸ್ತಾ ಇವೆ. ಬಹಳ ಕಾಲದಿಂದ ನಿಮ್ಮ ಜೀವನದಲ್ಲಿ ನಿಂತಿದ್ದ ಒಂದು ಬಾಗಿಲು ತೆರೆದುಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಮನಸ್ಸನ್ನು ಗೊಂದಲದಲ್ಲಿ ಇಟ್ಟಿದ್ದ ಒಂದು ವಿಷಯಕ್ಕೆ ಸ್ಪಷ್ಟ ಉತ್ತರ ಬರುತ್ತದೆ. ಅದರಲ್ಲಿ ಮುಖ್ಯ ಪಾತ್ರವನ್ನು ನೀವು ಬಹಳ ಕಾಲದಿಂದ ಗಮನಿಸುತ್ತಿರುವ ಎಂ ಅಕ್ಷರದಿಂದ ಪ್ರಾರಂಭವಾಗುವ ವ್ಯಕ್ತಿ ವಹಿಸುವುದು ಖಚಿತ. ಬಹಳ ದಿನಗಳಿಂದ ನೀವು ಗಮನಿಸಿದರೂ ಗಮನಿಸದಂತೆ ಇದ್ದ ಒಂದು ಅಸಹಜ ವರ್ತನೆ ಈ ದಿನಗಳಲ್ಲಿ ಸ್ಪಷ್ಟವಾಗಲಿದೆ. ಹೊರಗೆ ನಗುಮುಖ, ಒಳಗೆ ಅಸೂಯೆ, ಇದೇ ಆ ಎಂ ಎಂಬ ವ್ಯಕ್ತಿಯ ನಿಜ ಸ್ವಭಾವ ಎಂದು ಗ್ರಹಿಸುವ ಕ್ಷಣಗಳು ಕಾಣಿಸ್ತಾ ಇವೆ. ನಿಮ್ಮ ಬೆಳವಣಿಗೆಯಲ್ಲಿ, ನಿಮ್ಮ ಶ್ರದ್ಧೆಯಲ್ಲಿ, ನಿಮ್ಮ ಬಲದಲ್ಲಿ ಈ ವ್ಯಕ್ತಿಯ ಒಂದು ಬಗೆಯ ಅಸಹನೆ ಬೆಳೆಯುತ್ತಾ ಬಂದಿದೆ. ನಿಮ್ಮ ಮುಂದೆ ಸ್ನೇಹಿತರಂತೆ ನಡೆದುಕೊಂಡರೂ ಕೂಡ ಮನದಾಳದಲ್ಲಿ ನಿಮಗೆ ಕಗ್ಗಂಟನ್ನು ಎಣಿತಾ ಇದ್ದಾರೆ. ನಿಮ್ಮನ್ನು ಕಂಡ್ರೆ ಅವರಿಗೆ ಆಗೋದೇ ಇಲ್ಲ. ನೀವು ತಗುಲುತ್ತಿರುವ ಪ್ರತಿ ಯಶಸ್ಸಿನ ಹಿಂದೆ ಅವನಿಗೆ ಅಸಮ್ಮತಿ ಹೆಚ್ಚುತ್ತಾ ಇತ್ತು. ಈಗ ಅದನ್ನೆಲ್ಲ ನೀವು ನೇರವಾಗಿ ಅರಿಯುವ ಒಂದು ಸಮಯ ಬರ್ತಾ ಇದೆ. ಈ 4 ದಿನಗಳಲ್ಲಿ ಸಂಭವಿಸುವುದು ಸಾಮಾನ್ಯ ಬದಲಾವಣೆಯಲ್ಲ. ರಹಸ್ಯಗಳು ಹೊರ ಬೀಳುತ್ತೆ, ನಿಜ ಮುಖಗಳು ಕಾಣಿಸುತ್ತೆ, ವಿರೋಧಿಗಳು ಬಲಹೀನರಾಗ್ತಾರೆ. ನೀವು ಹುಡುಕುತ್ತಲಿರುವ ಉತ್ತರಗಳು ನಿಮ್ಮ ಕೈ ಸೇರುತ್ತೆ. ನಿಮಗೆ ಇಷ್ಟವಾಗಲಿ ಇಲ್ಲದಿರಲಿ, ಇದು ನಿಮ್ಮ ಜೀವನದ ಅಗತ್ಯ ತಿರುವು. ನೀವು ಎಷ್ಟೇ ದಿನಗಳಿಂದ ಕಷ್ಟಕ್ಕೆ ಕಷ್ಟವನ್ನು ಸೇರಿಸಿಕೊಂಡ್ರೂ ಕೂಡ ನಿಮ್ಮ ಮನಸ್ಸು ಇನ್ನು ಸಾಕು ಎಂದು ಹೇಳಲು ಹೋದಾಗಲೇ ದಿವ್ಯಶಕ್ತಿ ನಿಮ್ಮ ಕಡೆ ತಿರುಗಿ ನೋಡುವ ಸಮಯ ಬಂದಿದೆ. ಈ ಅವಧಿಯಲ್ಲೇ ನಿಮ್ಮ ಹಾದಿಯನ್ನು ತಡೆ ಹಿಡಿದಿರುವುದು ಹಿಂದೆ ಸರಿಯುತ್ತಾರೆ. ನೀವು ಮುರಿದುಕೊಂಡ ಮನಸ್ಸನ್ನು ಮತ್ತೆ ಕಟ್ಟಿಕೊಳ್ಳುವ ಸಾಮರ್ಥ್ಯವನ್ನು ಪಡೆಯುತ್ತೀರಿ. ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುವ ಕಾಲವು ಆರಂಭವಾಗ್ತಾ ಇದೆ. ಜ್ಯೋತಿಷ್ಯವು ಹೇಳುವುದು ನೀವು ಮಾತನಾಡಬೇಕಾಗಿಲ್ಲ, ನಿಮ್ಮ ಸಮಯ ಸ್ವತಃ ನಿಮ್ಮ ಪರವಾಗಿ ಮಾತನಾಡುತ್ತೆ. ಎಂ ಎಂದು ಆರಂಭವಾಗುವ ವ್ಯಕ್ತಿಯ ಬಗ್ಗೆ ಯೋಚಿಸಿ. ಅವನು ನಿಮ್ಮ ಬಗ್ಗೆ ಹಿಂದೆ ಮಾತನಾಡುತ್ತಿರಬಹುದು. ನಿಮ್ಮ ಕೆಲಸದ ವೇಗವನ್ನು ಕಡಿಮೆ ಮಾಡಲು ಪ್ರಯತ್ನ ಮಾಡ್ತಿರಬಹುದು. ನಿಮಗೆ ತಪ್ಪು ಸಲಹೆಗಳನ್ನು ನೀಡಿ ಗೊಂದಲಕ್ಕೆ ಸಿಲುಕಿಕೊಳ್ತಿರಬಹುದು. ಆದರೆ ಈ ವೇಳೆಯಲ್ಲಿ ಆ ವ್ಯಕ್ತಿಯ ಪ್ರತಿಯೊಂದು ಯೋಜನೆಯು ನೀವು ಅವನ ಮೇಲೆ ತಿರುಗಿ ಬೀಳುತ್ತೆ. ಅವನು ನಡೆಸಿದ ಎಲ್ಲವೂ ಕೂಡ ಅವನಿಗೆ ತೊಂದರೆ ಆಗುತ್ತೆ. ಅವನ ಯೋಜನೆಗಳು ನಿಲ್ಲುತ್ತೆ. ಅವನು ಮಾಡಿದ ತಪ್ಪುಗಳನ್ನು ಜನರು ಗಮನಿಸುತ್ತಾರೆ. ನಿಮ್ಮ ಎದುರುಗಾರರಿಗೆ ಇದ್ದ ಅಡ್ಡಗತ್ತೊಂದು ಈಗ ನೆಲೆಗೊಳ್ಳುತ್ತೆ. ಇನ್ನು 3ನೇ ದಿನ ಡಿಸೆಂಬರ್ 8 ಮಕರರಿಗೆ ಅತ್ಯಂತ ಪ್ರಮುಖ. ಈ ದಿನ ನಿಮ್ಮೊಳಗೆ ತುಂಬ ಸಮಯದಿಂದ ಅಡಗಿದ್ದ ಶಕ್ತಿಯು ಹೊರಬರುವ ದಿನ. ಒಂದು ದೊಡ್ಡ ನಿರ್ಧಾರ ನಿಮ್ಮ ಬದುಕನ್ನು ಬದಲಾಯಿಸುತ್ತೆ. ಇದು ಉದ್ಯೋಗ ಬದಲಾವಣೆ ಆಗಬಹುದು, ಹೊಸ ವ್ಯವಹಾರ ನಿರ್ಧಾರವಾಗಬಹುದು, ಹಣಕಾಸು ಹೂಡಿಕೆ, ಹೊಸ ಸಹಭಾಗಿತ್ವ ಸಂಬಂಧ ಅಥವಾ ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ಪ್ರವೇಶವೂ ಆಗಬಹುದು. ಮುಖ್ಯ ಏನು ಅಂದರೆ, ಈ ಬಾರಿ ಯಾರೂ ನಿಮ್ಮನ್ನು ಪ್ರಭಾವಿತಗೊಳಿಸಲಾರರು. ನಿಮ್ಮ ಮನಸ್ಸು ಪೂರ್ತಿ ಜಾಗೃತವಾಗಿದೆ. ಎಂ ಎಂಬ ಈ ವ್ಯಕ್ತಿ ನಿಮ್ಮ ತೀರ್ಮಾನಕ್ಕೆ ಅಡ್ಡಗಟ್ಟುವುದೇ ಸಾಧ್ಯವೇ ಇಲ್ಲ. ಇನ್ನು ಡಿಸೆಂಬರ್ 9 ಕಳೆದ ಕೆಲ ತಿಂಗಳುಗಳಿಂದ ನಿಂತಿದ್ದ ಒಂದು ಕೆಲಸ ಏಕಾಏಕಿ ವೇಗ ಪಡೆಯುತ್ತೆ. ನೀವು ಹುಡುಕುತ್ತಿದ್ದಲ್ಲ, ನಿಮ್ಮ ಕಡೆಗೆ ಹೊಸ ಅವಕಾಶಗಳು ತಾನೇ ಬರುತ್ತೆ. ನಿಮ್ಮ ಪ್ರತಿಭೆಯನ್ನು ಗುರುತಿಸುವ ಹೊಸ ವ್ಯಕ್ತಿ ನಿಮ್ಮ ಮುಂದಿನ ಹಾದಿಯನ್ನು ಬೆಳಗುತ್ತಾನೆ. ಎಂ ಎಂಬ ವ್ಯಕ್ತಿ ಇಷ್ಟು ದಿನಗಳಲ್ಲಿ ನಿಮಗೆ ತಂದ ತೊಂದರೆಗಳು ಈಗ ಅಂತ್ಯಗೊಳ್ಳುತ್ತೆ. ಆ ಕೆಲಸದ ವಿಳಂಬವೇ ಈಗ ನಿಮ್ಮ ಪಾಲಿಗೆ ಅದೃಷ್ಟವಾಗಿ ತಿರುಗಿ ಬರುತ್ತೆ. ಇನ್ನು ಡಿಸೆಂಬರ್ 10 ಮಕರ ರಾಶಿಯವರಿಗೆ ಶುಭದ ಕಿರಣಗಳು ಪೂರ್ಣವಾಗಿ ಹರಿದು ಬರುವುದು. ಶನಿ, ಗುರು, ಚಂದ್ರ ಈ 3 ಗ್ರಹಗಳ ದಯಾದೃಷ್ಟಿ ನಿಮ್ಮ ಪರವಾಗಿ ಬಲವಾಗಿ ಕಾರ್ಯನಿರ್ವಹಿಸುತ್ತೆ. ಶುಭ ವಾರ್ತೆಗಳು ಮನೆಗೆ ಬರುತ್ತೆ. ಹಳೆಯ ಸಂಕಟಗಳು ಪರಿಹಾರ ಹೊಂದುತ್ತೆ. ಹಣದ ಒಂದು ಕೆಲಸದಲ್ಲಿ ಬೆಳಕು ಕಾಣಿಸುತ್ತೆ. ವೃತ್ತಿ ಜೀವನದಲ್ಲಿ ಹೊಸ ದಾರಿ ತೆರೆಯುತ್ತೆ. ನಿಮ್ಮ ಮಾತಿಗೆ ಬೆಲೆ ಬರುತ್ತೆ. ಗೌರವ ಹೆಚ್ಚಾಗುತ್ತೆ. ದುಷ್ಟರ ಬಲ ಕುಗ್ಗುತ್ತೆ. ನಿಜವಾದ ಫ್ರೆಂಡ್ಸ್ ನಿಮ್ಮ ಬಳಿಗೆ ಬರ್ತಾರೆ. ನೀವು ಇಷ್ಟು ದಿನಗಳಲ್ಲಿ ಸಂಗ್ರಹಿಸಿದ ನೋವು, ಪ್ರೆಷರ್, ಗೊಂದಲ ಇವೆಲ್ಲವೂ ನಿಧಾನವಾಗಿ ದೂರವಾಗುತ್ತೆ. ನಿಮ್ಮಲ್ಲಿರುವ ನಿಜವಾದ ಬಲ ಹೊರಹೊಮ್ಮುತ್ತೆ. ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ಕಾಲಿಡುವ ಕಾಲ ಬಂದಿದೆ. ನಿಮ್ಮ ಹಾದಿಯನ್ನು ತಡೆಯುತ್ತಿದ್ದ ಎಲ್ಲ ಅಡ್ಡಗತ್ತುಗಳು ಮಾಯವಾಗುತ್ತೆ. ಒಟ್ಟಿನಲ್ಲಿ ಡಿಸೆಂಬರ್
6, 7, 8, 9, 10 ಮಕರ ರಾಶಿಯವರಿಗೆ ಅತ್ಯಂತ ಮುಖ್ಯ, ಅತ್ಯಂತ ಪವಿತ್ರ ಮತ್ತು ಅತ್ಯಂತ ಬದಲಾವಣೆ ತರುವ ದಿನಗಳು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.